ಹಾಯ್ ಎಲ್ರಿಗೂ, ವೆಲ್ಕಮ್ ಟು ಸುಹಾಸಿನಿ ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ಸ್ಮೂತ್ ಟೆಕ್ಸ್ಚರಲ್ಲಿ ಸಿಂಪಲ್ ಆ್ಯಂಡ್ ಈಸಿಯಾಗಿ ಬಾಯಲ್ಲಿಟ್ಟರೆ ಕರಗೋ ಅಂತಹ ಮೈಸೂರು ಪಾಕ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ನಾವು ಯಾವುದಾದ್ರೂ ಒಂದು ರೆಸಿಪಿನ ಟ್ರೈ ಮಾಡ್ತಾ ಇದ್ದೀವಿ ಅಂತಂದರೆ ಅದು ಪರ್ಫೆಕ್ಟಾಗಿ ಬಂದರೆ ಇರೋ ಖುಷಿ ಸಕ್ಕತ್ತಾಗಿರುತ್ತೆ ಅಲ್ವಾ? ಸೊ ಡೆಫಿನೆಟ್ಲಿ ನಾನು ತೋರಿಸೋವಂಥ ಮೆಷರ್ಮೆಂಟ್ಸಲ್ಲಿ ಟ್ರೈ ಮಾಡಿ 100% ಚೆನ್ನಾಗಿರುತ್ತೆ. ಹಾಗೆ ತುಂಬ ಟೇಸ್ಟಿಯಾಗಿ ಸಾಫ್ಟಾಗಿ ಇರುತ್ತೆ. ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಅಟ್ ಫಸ್ಟ್ ನಾನಿಲ್ಲಿ ಒಂದು ಓಪನ್ ಪ್ಯಾನ್ಗೆ ಶುಗರ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ನಾನು 1 kg ಅಷ್ಟು ಶುಗರ್ನ ತಗೊಂಡು 1/2 ಕಪ್ ಅಷ್ಟು ವಾಟರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಸಕ್ಕರೆ ಎಲ್ಲ ಕರಗೋ ತನಕ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಹೈ ಫ್ಲೇಮಲ್ಲೇ ಇಟ್ಕೊಂಡು ಅದನ್ನು ಬಾಯ್ಲ್ ಮಾಡ್ಕೋಬೇಕಾಗತ್ತೆ. ಸೊ ಈಗ ಇನ್ನೊಂದು ಮಿಕ್ಸಿಂಗ್ ಬೌಲ್ಗೆ ನಾನು 250 ಗ್ರಾಮ್ಸ್ ಅಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ. ಸೊ ಅದ್ರ ಜೊತೆಗೆ 150 ಗ್ರಾಮ್ಸ್ ಅಷ್ಟು ಮಿಲ್ಕ್ ಪೌಡರ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಮಿಲ್ಕ್ ಪೌಡರ್ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಇನ್ನೂ ಜಾಸ್ತಿ ಆಗುತ್ತೆ. ಸೊ ನಿಮ್ಗೇನಾದರೂ ಮಿಲ್ಕ್ ಪೌಡರ್ ಬೇಡ ಅಂತಂದರೆ ಕಂಪ್ಲೀಟಾಗಿ ಸ್ಕಿಪ್ ಮಾಡಿ ನಾನು ಹೇಳಿರೋ ಅಂಥ ಕ್ವಾಂಟಿಟಿಗೆ ನೀವು ಕಡಲೆ ಹಿಟ್ಟನ್ನೇ ತಗೊಂಡು ಮಾಡ್ಕೋಬೋದು. ಸೊ ಈಗ ತುಪ್ಪನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ 1 ಫುಲ್ ಬೌಲ್ ಅಷ್ಟು ತುಪ್ಪನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಮಗೆ ಲೂಸ್ ಕನ್ಸಿಸ್ಟೆನ್ಸಿ ಬೇಕು, ಸೊ ಅಷ್ಟು ತುಪ್ಪನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಸೊ ನಾನಿಲ್ಲಿ 150ಇಂದ 200 ಗ್ರಾಮ್ಸ್ ಅಷ್ಟು ಅಂದರೆ 1/4 ಲೀಟರ್ ಅಂತ ಹೇಳ್ತೀವಲ್ವ, ಅಷ್ಟು ತುಪ್ಪನ ಆ್ಯಡ್ ಮಾಡಿಕೊಂಡು ಇದನ್ನು ರನ್ನಿ ಕನ್ಸಿಸ್ಟೆನ್ಸಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸೊ ನಾನು ಕನ್ಸಿಸ್ಟೆನ್ಸಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಎಲ್ಲೂ ಸಹ ಲಂಪ್ಸ್ ಇಲ್ದಿರ ಕ್ಲೀನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಸೊ ಈ ರೀತಿ ಮಿಕ್ಸ್ ಮಾಡ್ತಿರ್ಬೇಕಾದ್ರೆ ಘಮ ಅಂತ ಎಷ್ಟು ಚೆನ್ನಾಗಿ ತುಪ್ಪದ ಸ್ಮೆಲ್ ಬರುತ್ತೆ ಗೊತ್ತಾ? ಆ್ಯಕ್ಚುಲಿ ತುಂಬ ಜನ ಡಾಲ್ಡಾ ಇಲ್ಲ ಅಂತಂದರೆ ಎಣ್ಣೆ ಈ ರೀತಿ ಯೂಸ್ ಮಾಡ್ತಾರೆ. ಬಟ್ ಡಾಲ್ಡಾ ಎಣ್ಣೆ ಬದಲಾಗಿ ಕಂಪ್ಲೀಟಾಗಿ ತುಪ್ಪದಲ್ಲೇ ಒನ್ಸ್ ಟ್ರೈ ಮಾಡಿ ನೋಡಿ, ಮತ್ತೆ ಮಾಡ್ಕೊಂಡು ತಿಂತೀರಾ, ಅಷ್ಟು ಚೆನ್ನಾಗಿರುತ್ತೆ. ಸೊ ಇನ್ನೂ ಸ್ವಲ್ಪ ತುಪ್ಪ ಬೇಕಾಯಿತು, ಹಾಗಾಗಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಓವರ್ ಆಲ್ ಆಗಿ ಈ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ 250 ಗ್ರಾಮ್ಸ್ ಅಷ್ಟು ತುಪ್ಪನ ಯೂಸ್ ಮಾಡಿದ್ದೀನಿ, 1/4 ಲೀಟರ್ ಅಷ್ಟು. ಸೊ ಬ್ಯಾಟರ್ ನಮಗೆ ಈ ಟೆಕ್ಸ್ಚರಲ್ಲಿದ್ದರೆ ಪರ್ಫೆಕ್ಟ್ ಆಗಿರುತ್ತೆ. ಎಲ್ಲೂ ಸಹ ವಾಟರ್ ಆ್ಯಡ್ ಮಾಡಿಲ್ಲ, ಕಂಪ್ಲೀಟಾಗಿ ತುಪ್ಪದಲ್ಲೇ ಮಿಕ್ಸ್ ಮಾಡ್ಕೊಂಡಿರೋದು. ಸೊ ಇನ್ನೊಂದು ಕಡೆ ಸಕ್ಕರೆ ಎಲ್ಲ ಕರಗಿ ಅದು ಬಾಯ್ಲ್ ಆಗ್ತಾ ಇದೆ. ಎಲ್ಲೂ ಸಹ ಪಾಕ ಆಗೋ ತನಕ ನಾನು ಇದನ್ನು ಕುದಿಸ್ಕೊಂಡಿಲ್ಲ, ಜಸ್ಟ್ ಸಕ್ಕರೆ ಕರಗಿದ್ರೆ ಸಾಕಾಗತ್ತೆ. ಸೊ ಈಗ ತುಪ್ಪದಲ್ಲಿ ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡಿದ್ವಲ್ವ, ಆ ಮಿಕ್ಸ್ಚರ್ನ ನಾನಿಲ್ಲಿ ಆ್ಯಡ್ ಮಾಡಿಕೊಂಡು ಹೈ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕಾಗತ್ತೆ. ಇದನ್ನು ಹೈ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೋಬೇಕಾಗುತ್ತೆ. ಹಾಗೆ ಕಂಟಿನ್ಯೂಸ್ ಆಗಿ ಕೈ ಆಡಿಸ್ತಾನೆ ಇರಬೇಕು. ಇನ್ ಕೇಸ್ ನೀವು ಕೈ ಆಡಿಸೋದೇನಾದರೂ ಸ್ಟಾಪ್ ಮಾಡಿದ್ರೆ ತುಂಬ ಬೇಗ ತಳ ಹಿಡಿಯುತ್ತೆ. ಆ್ಯಕ್ಚುಲಿ ನನಗೆ ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಕೆ ಆಗ್ತಾಯಿಲ್ಲ. ಸೊ ಹಾಗಾಗಿ ನಾನು ಇನ್ನೂ ಒಂದು ಬೌಲ್ಗೆ ಅಂದರೆ ಇನ್ನೊಂದು ದೊಡ್ಡ ಬಾಣಲಿಗೆ ನಾನು ಇದನ್ನು ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಸೊ ನೀವು ಫಸ್ಟಲ್ಲಿ ಮಾಡ್ಕೋಬೇಕಾದ್ರೇ ದೊಡ್ಡ ಪಾತ್ರೆಯಲ್ಲೇ ಮಾಡ್ಕೊಳ್ಳಿ. ಬಿಕಾಸ್ ಈ ಪ್ರೋಸೆಸ್ಗೆ ನಮಗೆ ಏನಿಲ್ಲ ಅಂತಂದರೂ 1 ಅವರ್ ಆಗುತ್ತೆ. ಸೊ 1 ಅವರ್ ಕಂಪ್ಲೀಟಾಗಿ ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡಿ ಕನ್ಸಿಸ್ಟೆನ್ಸಿ ಥಿಕ್ನೆಸ್ ಮಾಡೋ ತನಕನೂ ತುಂಬಾ ಟೈಮ್ ಹಿಡಿಯುತ್ತೆ. ಸೊ ಹಾಗಾಗಿ ಇದನ್ನು ಈ ರೀತಿ ಕೈ ಆಡಿಸ್ಬೇಕು ಅಂತಂದರೆ ನಮಗೆ ಅಗಲವಾಗಿರೋವಂಥ ಪ್ಯಾನ್ ಬೇಕಾಗುತ್ತೆ. ಅಗಲವಾಗಿರೋವಂತಹ ಬಾಣಲಿಗೆ ನಾನು ಇದನ್ನು ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಸೊ ಹೈ ಫ್ಲೇಮಲ್ಲೇ ಇಟ್ಕೊಂಡು ಕಂಟಿನ್ಯೂಸ್ ಆಗಿ ಈ ರೀತಿ ಟರ್ನ್ ಮಾಡ್ತಾನೆ ಇರಬೇಕು. 1 ನಿಮಿಷ ಫ್ರೀ ಬಿಟ್ರೂ ಕೆಳಗಡೆ ಸೀದೋಗೋ ಚಾನ್ಸಸ್ ಇರುತ್ತೆ. ನೀವೇನೇ ದಪ್ಪ ತಳ ಇರೋವಂತಹ ಪಾತ್ರೆ ತೊಗೊಂಡ್ರೂ 100% ಕೆಳಗಡೆ ತಳ ಹಿಡಿಯುತ್ತೆ. ಸೊ ನಾನು ಕನ್ಸಿಸ್ಟೆನ್ಸಿ ನೋಡಿದ್ರಲ್ವ, ಆವಾಗಲೇ ಶುಗರ್ ಸಿರಪ್ ಒಳಗಡೆ ಈ ಕಡಲೆ ಹಿಟ್ಟಿನ ಮಿಕ್ಸ್ಚರ್ ಆ್ಯಡ್ ಮಾಡಿದಾಗ ತುಂಬ ರನ್ನಿ ಕನ್ಸಿಸ್ಟೆನ್ಸಿ ಇತ್ತು. ಈಗ ಅಂದರೆ ಕುಕ್ ಮಾಡ್ತಾ ಕನ್ಸಿಸ್ಟೆನ್ಸಿ ಸ್ವಲ್ಪ ಥಿಕ್ ಆಗುತ್ತೆ. ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕಾದ್ರೆ ಅಂದರೆ ಮ್ಯಾಕ್ಸಿಮಮ್ ಇಷ್ಟು ಗಟ್ಟಿ ಆಗೋದಕ್ಕೆ ನಮಗೆ 20 ಮಿನಿಟ್ಸಿಂದ 25 ಮಿನಿಟ್ಸ್ವರೆಗೂ ಆಗುತ್ತೆ. ಸೊ ಈ ರೀತಿ ಗಟ್ಟಿ ಆದಮೇಲೆ ನಾನಿಲ್ಲಿ 1/2 ಕಪ್ ಅಷ್ಟು ತುಪ್ಪನ ಮತ್ತೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಈ ತುಪ್ಪ ಏನು ಆ್ಯಡ್ ಮಾಡಿದ್ದೀವಿ ಅಲ್ವಾ, ಅದು ಕಂಪ್ಲೀಟಾಗಿ ಈ ರೀತಿ ಹೊಂದ್ಕೋಬೇಕು ಕಡಲೆ ಹಿಟ್ಟೊಳಗಡೆ. ಅಲ್ಲಿ ತನಕನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ರೀತಿ ಮಿಕ್ಸ್ ಮಾಡ್ತಾ ಬಾಣಲಿಯಿಂದ ಇದು ಸಪ್ರೇಟ್ ಆಗ್ತಾ ಬರುತ್ತೆ. ಅಲ್ಲಿ ತನಕನೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆ್ಯಂಡ್ ಕನ್ಸಿಸ್ಟೆನ್ಸಿನೂ ಥಿಕ್ನೆಸ್ ಆಗ್ತಾ ಬರುತ್ತೆ, ನೋಡ್ತಾ ಇರ್ಬೋದಲ್ವಾ. ಸೊ ನಾನೀಗ ಮತ್ತೆ ಇನ್ನೊಂದು 1/2 ಕಪ್ ಅಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ. ನಮಗೆ ಇದಕ್ಕೆ ತುಪ್ಪ ಒಂದು ನಿಯರ್ಲಿ 1 ಲೀಟರ್ ಅಷ್ಟೇ ಬೇಕಾಗುತ್ತೆ. ನಿಮ್ಗೆ ಅಷ್ಟೊಂದು ತುಪ್ಪ ಬಳಸೋದಕ್ಕೆ ಇಷ್ಟ ಇಲ್ಲ, ಬೇಡ ಅಂತಂದರೆ ತುಪ್ಪನ ಸ್ವಲ್ಪ ಕಡಿಮೆ ಮಾಡ್ಬೋದು. ಇಲ್ಲಾಂದರೆ ಸ್ವಲ್ಪ ತುಪ್ಪ ಸ್ವಲ್ಪ ಎಣ್ಣೆನೂ ಸಹ ಸೇರಿಸ್ಕೊಂಡು ಮಾಡ್ಬೋದು. 80% ಅಷ್ಟು ತುಪ್ಪ ಇದ್ದರೆ 20% ಅಷ್ಟು ಆಯಿಲ್ನ ಸೇರಿಸ್ಕೋಬೋದು. ಬಟ್ ಕಂಪ್ಲೀಟಾಗಿ ಆಯಿಲ್ ಬೇಡ ಅಂತಲೇ ಸಜೆಸ್ಟ್ ಮಾಡ್ತೀನಿ. ತುಪ್ಪದಲ್ಲೇ ಮಾಡಿ ಟ್ರೈ ಮಾಡಿ, ಸಖತ್ತಾಗಿರುತ್ತೆ. ಸೊ ನೋಡ್ತಾ ಇದ್ದೀರಲ್ವ, ಕಂಪ್ಲೀಟಾಗಿ ಇದು ಕುಕ್ ಆಗಿದೆ. ಕನ್ಸಿಸ್ಟೆನ್ಸಿನೂ ಥಿಕ್ ಆಗಿದೆ. ಇಷ್ಟು ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಸಾಕಾಗುತ್ತೆ. ಸೊ ಈಗ ತುಪ್ಪ ಗ್ರೀಸ್ ಮಾಡ್ಕೊಂಡಿರೋ ಅಂಥ ಒಂದು ಟಿನ್ಗೆ ನಾನು ಇದನ್ನು
ಸೇರಿಸ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಏನಾದರೂ ಮೈಸೂರು ಪಾಕ್ದು ಮೋಲ್ಡ್ ಇದ್ದರೆ ಅದರಲ್ಲೇ ಸೇರಿಸ್ಕೋಬೋದು. ನನ್ನ ಹತ್ರ ಅದು ಅವೈಲೇಬಲ್ ಇಲ್ಲ, ಹಾಗಾಗಿ ಕೇಕ್ದು ಟಿನ್ಸ್ ಬರುತ್ತೆ ಅಲ್ವಾ, ಕೇಕ್ ಮೋಲ್ಡ್ಸು, ನಾನು ಅದರಲ್ಲಿ ಇದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಫಸ್ಟ್ ಈಗ ಒಂದು ಕೇಕ್ ಟಿನ್ಗೆ ತುಪ್ಪನ ಗ್ರೀಸ್ ಮಾಡಿಕೊಂಡು ಮಾಡಿಟ್ಕೊಂಡಿರೋವಂಥ ಮಿಕ್ಸ್ಚರ್ನ ನಾನು ಇದರೊಳಗಡೆ ಆ್ಯಡ್ ಮಾಡಿ ಈವನ್ ಆಗಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಸೊ ಯಾವುದಾದ್ರೂ ಒಂದು ಸ್ಪೂನ್ ಅಥವಾ ಚಪಾತಿನ ತಿರುಗಿಸ್ತೀವಲ್ವ, ಅದರಿಂದ ಕ್ಲೀನಾಗಿ ಈ ರೀತಿ ಈವನ್ ಆಗಿ ಸೆಟ್ ಮಾಡ್ಕೋಬೇಕು. ಸೊ ನಾವು ಇದರೊಳಗಡೆ ಹಾಕಿದ ತಕ್ಷಣ ನಮಗೆ ತುಪ್ಪ ಮೇಲೆ ಬಿಟ್ಕೊಂಡು ಬರುತ್ತೆ. ನೀವೇ ಅಬ್ಸರ್ವ್ ಮಾಡ್ತಾ ಇರ್ಬೋದು ಯಾವ ರೀತಿ ಕಾಣಿಸ್ತಾ ಇದೆ ಅಂತೇಳ್ಬಿಟ್ಟು. ಸೊ ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು. 80% ತಣ್ಣಗಾದರೆ ಇದು ನಮಗೆ ಸೆಟ್ ಆಗಿದೆ ಅಂತ ಅರ್ಥ. ಸ್ಟವ್ ಆಫ್ ಮಾಡಿದ ತಕ್ಷಣ ಬಾಣಲಿಯಿಂದ ಮೋಲ್ಡ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಗಟ್ಟಿ ಆಗಿಬಿಡುತ್ತೆ. ಆವಾಗ ನಿಮಗೆ ಈ ರೀತಿ ಸ್ಮೂತಾಗಿ ಟೆಕ್ಸ್ಚರ್ ಬರೋದಿಲ್ಲ. ಗಟ್ಟಿಯಾದರೆ ಕಟ್ ಮಾಡ್ಕೊಳ್ಳೋದಕ್ಕೂ ಕಷ್ಟ ಆಗುತ್ತೆ. ಸೊ ಈಗ ಇದು 20 to 30 ಮಿನಿಟ್ಸ್ ಆಗಿದೆ. ಸ್ವಲ್ಪ ತಣ್ಣಗಾಗಿರುತ್ತೆ, ಅಂದರೆ ಲೈಟಾಗಿ ವಾರ್ಮ್ ಇದ್ದರೆ ಸಾಕು. ಇದನ್ನು ನಾನೀಗ ಡಿಮೋಲ್ಡ್ ಮಾಡ್ಕೋತಾ ಇದ್ದೀನಿ. ಸೊ ತುಂಬ ಈಸಿಯಾಗಿ ಬರುತ್ತೆ, ಎಲ್ಲೂ ಸಹ ಮೋಲ್ಡ್ಗೆ ಅಂಟ್ಕೊಳ್ಳೋದು ಆ ರೀತಿ ಎಲ್ಲ ಆಗೋದಿಲ್ಲ. ನೀವೇ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ತುಂಬ ಈಸಿಯಾಗಿ ಅದು ಡಿಮೋಲ್ಡ್ ಆಗಿದೆ. ಸೊ ನೋಡಿದ್ರಲ್ವ ಎಷ್ಟು ಡೆಲಿಷಿಯಸ್, ಆ್ಯಕ್ಚುಲಿ ಟೇಸ್ಟ್ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ. ಸೊ ಈ ರೀತಿ ಡಿಮೋಲ್ಡ್ ಮಾಡ್ಕೊಂಡಿದ್ದಾದಮೇಲೆ ನಿಮಗೆ ಬೇಕಾಗಿರೋ ಶೇಪ್ಸಲ್ಲಿ ನೀವು ಇದನ್ನು ಕಟ್ ಮಾಡ್ಕೋಬೋದು. ಸ್ಕ್ವೇರ್ ಅಥವಾ ರೆಕ್ಟ್ಯಾಂಗಲ್ ಶೇಪಲ್ಲಿ ಕಟ್ ಮಾಡ್ಬೋದು. ನಾನಿಲ್ಲಿ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ. ಸೊ ನೋಡಿದ್ರಲ್ವ ಎಷ್ಟು ಸಿಂಪಲ್ಲಾಗಿ ಮಾಡ್ಕೋಬೋದಂತ, ಮನೇಲಿ ಇರೋವಂತಹ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಅಂತ. ಟ್ರಸ್ಟ್ ಮೀ, ನಾನು ಇದನ್ನು ಟೇಸ್ಟ್ ಮಾಡಿದೆ, ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಬಾಯಲ್ಲಿ ಇಟ್ಟಿದ ತಕ್ಷಣ ಕರಗ್ತಾ ಇದೆ. ಆ್ಯಂಡ್ ಆ ತುಪ್ಪದ್ದು ಫ್ಲೇವರ್ ಎಲ್ಲ ಇದೆ ಅಲ್ವಾ, ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಹೋಪ್ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರಾ, ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೀತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಮಾಡೋ ಯಾವುದೇ ಒಂದು ರೆಸಿಪಿದು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಹಾಗೆ ಲೈಕ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ಡಿಫ್ರೆಂಟ್ ರೆಸಿಪಿ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್.